ಭಯ. ಜೀವನದಲ್ಲಿ ನಮಗೆ ಯಾವ ಯಾವ ವಿಷಯಕ್ಕೆ ಭಯ ಆಗತ್ತೆ. ಕೆಲವರಿಗೆ ಕಳ್ಕೊಳ್ಳುವಂತಹ ಭಯ, ಯಾವುದೋ ವ್ಯಕ್ತಿನ ಯಾವುದೋ ಸಂಬಂಧನ ಕಳ್ಕೊಳ್ಳೋ ಭಯ, ಹಣ ಕಳ್ಕೊಳ್ಳೋ ಭಯ, ಸಮಯ ಕಳ್ಕೊಳ್ಳೋ ಭಯ. ಈಗ ವಿಷಯ ಏನು ಅಂದ್ರೆ, ಈ ಭಯ ಯಾವತ್ತಿಗೂ ನಮಗೆ ಲಾಭ ತರೋದಿಲ್ಲ. ಇದು ಯಾವತ್ತಿಗೂ ನಮ್ಮನ್ನ ಹಿಂದಕ್ಕೆ ಸರ್ಸತ್ತೆ, ಕೆಳಕ್ ತಳ್ಳತ್ತೆ, ಯಾವತ್ತಿಗೂ ಉದ್ಧಾರಕ್ಕೆ ಕಾರಣ ಆಗೋದೇ ಇಲ್ಲ. ಅದಕ್ಕೆ ಜೀವನದಲ್ಲಿ ಯಾವುದಕ್ಕಾದ್ರೂ ಭಯ ಇದ್ರೆ ಅದು ಕೇವಲ ಇಷ್ಟೇ. ಜನಗಳು ಯೋಚನೆ ಮಾಡ್ತಾ ಮಾಡ್ತಾ ಸಂಬಂಧಗಳನ್ನ ಕಳ್ಕೊಳ್ಳೋ ಭಯದಿಂದ, ಜನಗಳನ್ನ ಕಳ್ಕೊಳ್ಳೋ ಭಯದಿಂದ, ಎಲ್ಲರನ್ನೂ ಸಮಾಧಾನ ಮಾಡ್ತಾ ಮಾಡ್ತಾ ಎಲ್ಲೋ ನೀವು ನಿಮ್ಮ ಯೋಚನೆಗಳನ್ನ ಕಳ್ಕೊಳ್ಳಕ್ ಹೋಗ್ಬೇಡಿ. ಒಂದ್ ವೇಳೆ ಹಾಗಾಗೋದ್ರೆ ಎಲ್ಲರನ್ನೂ ಸಮಾಧಾನ ಮಾಡ್ತಾ ಮಾಡ್ತಾ ನೀವು ನಿಮ್ಮನ್ನೇ ಕಳ್ಕೊಂಡ್ಬಿಡ್ತೀರಾ. ಜೊತೆಗೆ ನಿಮ್ಮ ಯೋಚನೆ, ನಿಮ್ಮ ಗುರಿ, ನಿಮ್ಮ ಉದ್ದೇಶವನ್ನೇ ಕಳ್ಕೊಂಡ್ಬಿಡ್ತೀರಾ. ಒಂದ್ ವೇಳೆ ಪ್ರಪಂಚದಲ್ಲಿ ನೀವು ಏನ್ ಬೇಕಾದ್ರೂ ಪಡ್ಕೋಬಹುದು, ಸಂತೋಷ ಅಂತೂ ಸಿಗೋದಿಲ್ಲ. ಅದಕ್ಕೆ ನೀವು ನಿಮ್ಮನ್ನ ಯಾರು ಕಾಪಾಡ್ತಾರೋ ಅವರನ್ನ ಕಾಪಾಡ್ಕೊಳ್ಳಿ. ಯಾರು ನಿಮ್ಮ ಯೋಚನೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುರಿಯನ್ನ ಕಾಪಾಡ್ತಾರೋ ಅಂಥವರನ್ನ. ನೀವು ಭಯ ಪಡೋ ಹಾಗಿದ್ರೆ ಅದೇನೇ ಇದ್ರು ನೀವು ನಿಮ್ಮ ಉದ್ದೇಶದಿಂದ ದೂರ ಆಗ್ಬಾರ್ದು ಅನ್ನೋದು ಮಾತ್ರ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.